ವಿಶ್ವ ಕನ್ನಡ ಹಬ್ಬ ಮಸ್ಕತ್ನಲ್ಲಿ ನಡೀತು, ಅದರ ಲಾಗ್ ಇದು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ನಡುನಾಡಿರಲು ನಟಿ ಸುಧಾ ರಾಣಿಯವರನ್ನ ನಿಮ್ಮೆಲ್ಲರ ಜೋರು ಚೌಪಾಳೆ ಬಗ್ಗೆ ಸ್ವಾಗತಿಸೋಣ. ತಮ್ಮ ಬರವಣಿಗೆಯ ಶೈಲಿಯಿಂದ ಎಲ್ಲರನ್ನ ಕನ್ನಡದ ಒಂದು ಶ್ರೀಮಂತಿಕೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸಿರುವಂತಹ ಹೆಮ್ಮೆಯ ಕನ್ನಡದ ಬರಹಗಾರ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರನ್ನ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರ ನಂತರ ಹಾಗೆ ದಿನೇಶ್ ಜೋಶಿ ಅವರು 3ನೇ ವಿಶ್ವ ಕನ್ನಡ ಹಬ್ಬದ ಅಧ್ಯಕ್ಷರು, ಅವರು ಕೂಡ ವೇದಿಕೆಯಲ್ಲಿ ಸೇರಿಕೊಳ್ಳಬೇಕು ವಿನಂತಿ ಮಾಡ್ತಾ, ಹಾಗೆ ಮಸ್ಕತ್ ಕನ್ನಡ ಸಂಘದ ಅಧ್ಯಕ್ಷರು ಶ್ರೀ ಬೆಳ್ಳದಲ್ಲಿ ಮನೆಗೆ ಮಲ್ಲಿಗೆಯಾಗು ನೂರಾರು ಕಷ್ಟಗಳ ಮಳೆಯ ಬಿಸಿಲಿಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರ ಒಂದಾಗು ಮಕ್ಕಳಿಮ್ಮ ಎನ್ನುವ ಹಾಗೆ ಇಲ್ಲಿನ ವಿಶೇಷ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಪ್ರಗತಿಯೆಡೆಗೆ, ಸಂತೋಷದೆಡೆಗೆ, ಆನಂದದೆಡೆಗೆ, ನಮ್ಮೆಲ್ಲರ ಸಂತೋಷದೆಡೆಗೆ ಬಂಧುಗಳೇ, ಇಂದು ಕನ್ನಡದ ದೀಪವನ್ನ, ಕನ್ನಡದ ಜ್ಯೋತಿಯನ್ನ ಬೆಳೆಸಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಮತ್ತೊಮ್ಮೆ ಕನ್ನಡದ ಮನಸ್ಸಿನಿಂದ ಜೋರಾದ ಚಪ್ಪಾಳೆ ಬರಲಿ. ಕೂಡಿರುವ ತುಳಿಯ ಅದಕ್ಕೆ ನಿಜವಾಗ್ಲೂ ನಾವು ಎಲ್ಲರೂ ಕೂಡ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಬಂದಿದೆ ಇವನ್ನ ಮಜಾ ಟ್ಯಾಕ್ಸ್ ನೋಡಿದ್ದೀರಾ, ಬೇರೆ ಬೇರೆ ಟಿವಿಗಳನ್ನ ನೋಡಿದ್ದೀರಾ. ಈಗ ನಮ್ಮ ಮಸ್ಕತ್ನ ಈ ಆಡಿಟೋರಿಯಂ ನೋಡುವಂತ ಸಮಯ. ಬಸವರಾಜ ರಮಣನ್ ಸರ್, ಮೈಕ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಜೈ ಕರ್ನಾಟಕ. ಬಹಳ ಸಂತೋಷ. ಮಸ್ಕತ್ ಕನ್ನಡ ಸಂಘ ಮತ್ತೆ ಕರ್ನಾಟಕ ಪ್ರೆಸ್ ಕ್ಲಬ್ ಆಫ್ ಕೌನ್ಸಿಲ್ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿ ವಿಶ್ವ ಕನ್ನಡ ಹಬ್ಬ ನಡೀತಾ ಇದೆ. ಈ ಕಾರ್ಯಕ್ರಮದ ರೂವಾರಿಗಳು ನನಗೆ ಬಹಳ ಆತ್ಮೀಯರು ಮತ್ತೆ ನಮ್ಮಂತ ಪ್ರತಿಭೆಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇರುವಂತ ಮಸ್ಕತ್ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಸರ್ ಅವರನ್ನ, ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರು ಶಿವಕುಮಾರ್ ಸರ್ ಅವರು, ಮತ್ತೆ ಎಲ್ಲ ಈ ಕಾರ್ಯಕ್ರಮದ ಆಯೋಜಕರೇ, ಹಾಗೆ ವಿಶೇಷವಾಗಿ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಮ್ಯಾಥಮೆಟಿಕ್ಸ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ವಿಶೇಷತೆ ಅಂತ ತಮ್ಮೆಲ್ಲರಿಗೂ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರ್ಬೋದು. ಯಾವ ದಿನ ಅಂತ ಬಿಫೋರ್ ದಟ್ ಯಾರಾದ್ರೂ ಇಲ್ಲಿಬ್ಬರು ಮ್ಯಾಥಮೆಟಿಕ್ಸ್ ಜೀನಿಯಸ್ ಇದ್ರೆ ಬನ್ನಿ, ಒಂದಿಬ್ಬರು ಜನ ಬನ್ನಿ. ಕ್ಯಾಲ್ಕುಲೇಟರ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಒಬ್ಬರು ಇಬ್ಬರು ಬನ್ನಿ, ಬೇಗ ಬೇಗ ಬರಬೇಕು. ಏನು ಮಾಡಲ್ಲ, ಬೇಗ ಬೇಗ ಬನ್ನಿ. ಯಾರಾದ್ರೂ ಒಬ್ಬರು ಇಬ್ಬರು ಬನ್ನಿ. ಹೂ ಇಸ್ ಜೀನಿಯಸ್ ಇನ್ ಮ್ಯಾಥಮೆಟಿಕ್ಸ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಧನಂಜಯ ಸರ್. ನಾನೇ ಬಂದೆ ಸರ್, ನಾನೆಲ್ಲ ಜೀನಿಯಸ್ ಅಂದ್ರೆ ನಾನು ಬಂದೆ ಅಷ್ಟೇ ಕರೀಲಿಕ್ಕೆ. ನೀವು ಆಮೇಲೆ ನನಗೆ ಕ್ವಶನ್ ಕೇಳೋದು ಯಾರಿಗಾದ್ರೂ ಒಬ್ರು ಬರ್ಲಿಕ್ಕೆ ಹೇಳಿ ಸರ್. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಲೆಕ್ಕ. ಯಾರಪ್ಪ ಇದು? 1 2 5 8 7 6 9 1 ಕರೆಕ್ಟಾ? ಈ ನಂಬರ್ಗೆ ಎಷ್ಟು ಪ್ಲಸ್ ಮಾಡಬೇಕು? ಇನ್ನೊಂದು 9 ಡಿಜಿಟ್ ನಂಬರ್ ಹಾಕಿ. ಅನದರ್ 9 ಡಿಜಿಟ್ ನಂಬರ್ ಯು ಕ್ಯಾನ್ ರೈಟ್. ಮೇಡಮ್ ಅದು ಫೋನ್ ನಂಬರ್ ಯಾರ್ದಾರು? ಪ್ಲಸ್ ಏನ್ ಚಿಂತೆ ಮಾಡೋ, ನಂಬರ್ ಕಡಿಮೆ ಮಾಡಿದಾರ ಅವರು. ಓಕೆ, ಇನ್ನೊಂದು 9 ಡಿಜಿಟ್ ನಂಬರ್ ಹೇಳಿ ಮೇಡಮ್. ಏನಿದೆ ಸರ್? 98458769 ಗೆ ಎಷ್ಟು ಪ್ಲಸ್ ಮಾಡಬೇಕು? ಧನಂಜಯ್ ಸರ್ ನಂಬರ್ 80. ಓಕೆ, 7 ಅಲ್ಲ 2 ಡಿಜಿಟ್ 8 ಸರ್. 72 ಅಲ್ಲ, ಫಸ್ಟ್ ಇಂದ ಹೇಳಿ. 8072. ಓಕೆ, ಈಗ ಬರೀತಾ ಇದ್ದಾರೆ ಸರ್. ನೆಕ್ಸ್ಟ್ 43. ಎಸ್, ನಂದು ಉತ್ತರ 187 ಸರ್. ನಂದು ಆನ್ಸರ್ ಆಗಿದೆ. ನಿಮ್ಮ ಮೊಬೈಲ್ ನೋಡ್ಕೊಂಡು ಪ್ಲಸ್ ಮಾಡಿ ಮೇಡಮ್. ಮೈ ಆನ್ಸರ್ ಇಸ್ ರೆಡಿ. ಓಕೆ, ಎಲ್ಲರೂ ನಿಮ್ಮ ಮೊಬೈಲ್ ಆಚೆ ತೆಗೀರಿ, ಪ್ಲಸ್ ಮಾಡಿ. ಮೈ ಆನ್ಸರ್ ಇಸ್ ರೆಡಿ. ನೋಡೋಣ ಅವ್ರದ್ದು ಆನ್ಸರ್ ಏನಾಗುತ್ತೆ ಅಂತ. ಎಲ್ರಿಗೂ ತೋರಿಸಿ ಮೇಡಮ್ ನಿಮ್ದು ಆನ್ಸರ್ ಇದ್ರೆ. ಸರ್ ಬಂದ ಮೈಂಡ್ ಫಾಸ್ಟ್, ಮೊಬೈಲ್ ಫಾಸ್ಟ್, ನೀವೇ ಹೇಳಿ ಯಾವ್ದು ವಿಚ್ ಇಸ್ ಫಾಸ್ಟ್, ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್? ಸರ್ ಮೊಬೈಲ್ ಅಲ್ಲಿ ಮಾಡ್ಬಿಡಿ ಮೇಡಮ್. ಮೊಬೈಲ್ ನೋಡ್ಕೊಂಡು ಆನ್ಸರ್ ಮಾಡಿ. ನಮ್ದು ಉತ್ತರ ರೆಡಿ ಇದೆ, ನೋಡೋಣ. ನಮಗೆ ಹೇಳಿ. ಶಾಲ್ ಐ ಟೆಲ್ ದಿಸ್ ಆನ್ಸರ್? ನೋಡಿ ಬಂದ ಉತ್ತರ ಬಂದ್ಬಿಟ್ಟು ಎಲ್ ಇ ಡಿ ಮೂಲಕ ತೋರಿಸಿ ಎಲ್ರಿಗೂ ಆನ್ಸರ್ಗೂ. ಸೊ 179
1830878 ಆಗುತ್ತೆ ಬಂಧುಗಳು. ಕಂಪ್ಯೂಟರ್ಗಿಂತ ಫಾಸ್ಟ್ ಆಗಿ ಮೇಡಮ್ ಅದನ್ನೇ ಮೈನಸ್ ಮಾಡಿ, ಸೇಮ್ ನಂಬರ್ ಸಬ್ಟ್ರಾಕ್ಷನ್ ಮಾಡಿ, ಮೈನಸ್ ಮಾಡಿ, ಅದೇ ನಂಬರ್ ಮಾಡಿ. 9845876991 ಗೆ ಸೆಕೆಂಡ್ ಲೈನ್ ಹೇಳಿ 80 ಮೈನಸ್ ಮಾಡಿ ಸೇಮ್ ನಂಬರ್ ಹೇಳಿ. ಎಸ್ ಡಿಲೀಟ್ ಮಾಡಿದ್ರೆ ಅನ್ಸುತ್ತೆ ಅವರು. ಸರ್ ಲೈವ್ ಯು ಕ್ಯಾನ್ ಫೋಕಸ್ ಆನ್ ಇಟ್, ಯು ಕ್ಯಾನ್ ಪುಟ್ ಇಟ್ ಆನ್ LED ಸರ್. ಓಕೆ, ನಂಬರ್ LED ಮೂಲಕ ತೋರಿಸಿ, ಎಲ್ರಿಗೂ ಗೊತ್ತಾಗುತ್ತೆ ಆನ್ಸರ್. ಎಸ್ ಪ್ಲೀಸ್ ಟೆಲ್ ಮಿ ದ ನಂಬರ್ ಫ್ರಮ್ ಫಸ್ಟ್ ಲೈನ್ ಟು ಡಿಜಿಟ್ ಹೇಳಿ. ನೋಡಿ ಇಲ್ಲಿ ಬೋರ್ಡ್ ಅಲ್ಲಿ ಮೊಬೈಲ್ ಕಾಪಿ ಮಾಡ್ಕೊಂಡ್ ಬರೀತಾವ್ರಲ್ಲಿ ಲೆಕ್ಕ. ಎಸ್ ಸರ್, ನಂಬರ್ ಇದೆಯಾ ಹೇಳಿ. ಎಸ್, ನನಗೆ ಅದು ನಂಬರ್ ಹೇಳಿ ಏನೇನಿದೆ ರೀಡ್ ಮಾಡಿ, ಫಸ್ಟ್ ಇಂದ ಹೇಳಿ. ಸರ್ ಎರಡು ನಂಬರ್ ಹೇಳ್ಬೇಕಾ ಫಸ್ಟ್ ಬರ್ದಿರೋದು? ಎಸ್ ಎಸ್ ಪ್ಲೀಸ್. ಸರ್ ಹೇಳ್ತೀನಿ. 9845 Okay. 87691. ಸೆಕೆಂಡ್ ಲೈನ್ ಹೇಳಿ. 8072 ಒಂದು ನಿಮಿಷ. ಓಕೆ 43 ಎಸ್ 187. ಓಕೆ, ನಂದು ಉತ್ತರ ಆಗಿದೆ, ನಿಮ್ದು ಆಗಿದೆಯಾ? ಶಲ್ ಐ ಟೆಲ್ ದಿಸ್ ಆನ್ಸರ್? ಕಂಪ್ಯೂಟರ್ ಜಿ ಆನ್ಸರ್. ಓಕೆ, ಲಾಕ್ ಕೀಜಿಯೇಗಾ. ಓಕೆ ನೋಡಿ, ಆನ್ಸರ್ ಬಂದ್ಬಿಟ್ಟು 1773444504 ಆಗುತ್ತೆ ಬಂದಿಲ್ಲ. ಈಗ ಒಂದು ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಯಾರಾದ್ರೂ ಆಡಿಯನ್ಸ್ ನಂಬರ್ ಹೇಳಿ, 1000 ಒಳಗಡೆ 3 ಡಿಜಿಟ್, 1000 ಒಳಗಡೆ ನಂಬರ್ ಹೇಳಿ. ಯಾರು ಸರ್? 9 ಸರ್. ಓಕೆ ಮೇಡಮ್, 973 ಸ್ಕ್ವೇರ್ ಮಾಡಿ, 973 ಇಂಟು 973 ಮಾಡಿ. ನಂದು ಉತ್ತರ ಆಗಿದೆ 973 ಇಂಟು 973. Yes, my answer is ಮೊಬೈಲ್ ಮಾಡಿ. my ಆನ್ಸರ್ ರೆಡಿ ಇದೆ. answer is ready ನೋಡೋಣ. ನನಗೆ ಹೇಳಬೇಡಿ, ಮೊಬೈಲ್ ನೋಡ್ಕೊಂಡು ಮಾಡಿ. ಎಸ್ ಸರ್. ಯಾಕಂದ್ರೆ ನಮ್ಮ ಕಿವಿಗಳು ಬಹಳ ಶಾರ್ಪ್ ಇದೆ. ಎಸ್, ಉತ್ತರ ಹೇಳ್ಬೋದಾ? ಇದೊಂದು ಹೆಂಗೆ ಬರಬೇಕು ಸರ್? ಎಸ್. ಶಲ್ ಐ ಟೆಲ್ ದಿಸ್ ಆನ್ಸರ್? ಎಸ್ ಸರ್. 946829 ಆಗುತ್ತೆ ಬಂಧುಗಳೇ. 973 into 973. ಓಕೆ, ಶಲ್ ಐ ಟೆಲ್ ದಿಸ್ ಆನ್ಸರ್ ಅಗೇನ್? ಎಸ್ ಸರ್. 946 ಕರೆಕ್ಟ್ ಇದೆಯಲ್ಲ? ಹೌದು. 946729 ಆಗುತ್ತಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ಈಗ ಬೇರೆ ಇನ್ನೊಂದು ನಂಬರ್ ಹೇಳಿ. ಒನ್ ಮೋರ್ ನಂಬರ್ ಯು ಕ್ಯಾನ್ ಸೇ ಆಡಿಯನ್ಸ್ ಸೈಡ್. ಇನ್ನೊಂದು ನಂಬರ್ ಹೇಳಿ. ಸರ್ 896 ಸ್ಕ್ವೇರ್ ಮಾಡಿ ಮೇಡಮ್. 896 ಇಂಟು 896 ಮಾಡಿ. ಆಗಿದೆಯಾ ಆನ್ಸರು? ಆಗಿದೆ ಸರ್, ಬರೀತಾ ಇದ್ದಾರೆ. ಹೇಳ್ಬೋದಾ? ಖಂಡಿತ ಹೇಳಿ ಸರ್. 802804 ಆಗುತ್ತೆ ಬಂಧುಗಳೇ. 802816 ಆಗತ್ತಲ್ವಾ? 802816 ಸರಿಯಾಗಿದೆ ಸರ್. ಎಸ್, ಈಗ ಒಂದು ಕ್ಯೂಬ್ ಮಾಡೋಣ. ಯಾರನ್ನ ಮತ್ತೊಬ್ಬರ ನಂಬರ್ ಹೇಳಿ. 100 ಒಳಗಡೆ ವಿದಿನ್ 100 ಒಂದು ನಂಬರ್ ಹೇಳಿ. 100 ಒಳಗಡೆ ಒಂದು ನಂಬರ್. ಸ್ಟೂಡೆಂಟ್ಸ್ ಹೇಳಿ. ಎಸ್ 89. ಸರ್ 89 ಕ್ಯೂಬ್ ಮಾಡಿ ಮೇಡಮ್. 89 ಇಂಟು 89 ಇಂಟು 89 ಮಾಡಿ. ನಂದು ಉತ್ತರ ಆಗಿದೆ. ನಮ್ದು ಆನ್ಸರ್ ರೆಡಿ ಇದೆ. 89 ಕ್ಯೂಬ್, 89 ಇಂಟು 89 ಅಗೇನ್ ಇಂಟು 89. ಉತ್ತರ 704969 ಆಗುತ್ತೆ ಬಂಧುಗಳೇ. ಸರಿಯಾಗಿದೆ. ಅಲ್ಲ, ಚಪ್ಪಾಳೆ ಜೋರಾಗಿಡಬೇಕು. ಸರಿ.
ತಂದಿದೆ, ಅಭಿಮಾನವನ್ನ ತಂದಿದೆ. ನಮ್ಮ ಸೋ ಫ್ರಮ್ ಸೋ ಟೀಮಿಗೆ ಬನ್ನಿ. ದೀಪಕ್ ಸರ್, ರವೀಣ ಬಂದಿದ್ದಲ್ಲ, ಮುಂದೆ ಕೂರಿಸ್ಕೊಂಡಿರಿ, ಮತ್ತೆ ಕರ್ಕೊಂಡು ಬಂದಿರಿ ಕಾಮಿಡಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ತಮಿಳ್ನಾಡು, ರವೀಣ ಹಾಗೂ ದೀಪಕ್ ಸರ್. ಸನಿಲ್ ಗುರುರವರನ್ನ ರವಿಯಣ್ಣ ಅಂತ ಹೇಳಿ ನಾವು ಕರಿತೇವೆ. ಪ್ರಕಾಶ್ ತಮಿಳ್ನಾಡು ಹಾಗೂ ದೀಪಕ್ ರಾಯ್. ಹಂಗೆ ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ ಬಂಧುಗಳೇ, ಸುಮಾರು 50ಕ್ಕೂ ಹೆಚ್ಚು ಪೊಲೀಸಿನವರು ಇವರು ಹೇಳಿರುವಂತಹ ನಾವೇನು ಸ್ಕೆಚ್ ಮ್ಯಾಪಿಂಗ್ ನ ಮಾಡಿ ಅಂತ ಹೇಳ್ತಾರೆ. ನೀವು ನೋಡಿರುವಂತಹ ಒಬ್ಬ ಕೊಲೆಗಾರ, ಒಬ್ಬ ದರೋಡೆಗಾರ ಹೆಂಗಿರ್ತಾರೆ ಅವ್ರನ್ನ ಒಂಚೂರು ಚಿತ್ರಿಸ್ತೀರಾ ಅಂತ ಅವ್ರನ್ನ ನೋಡಿರುವಂತಹ ಸಾಕ್ಷ್ಯಾಧಾರ ಹೇಳೋದನ್ನ ನಮ್ಗೆ ಎಷ್ಟೊಂದ್ಸಲ ಅರ್ಥನೇ ಆಗೋದಿಲ್ಲ. ಆದ್ರೆ ಅವರ ಮಾತನ್ನ ಗ್ರಹಿಸಿ ಇವರು ಬರೆದಿರುವಂತಹ ಚಿತ್ರದಿಂದ ಸುಮಾರು 50ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೇಸ್ಗಳು ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಸಿದ್ದು ಹುಡುಗಿಯವರ ಕೈಯಂಚಿನ ಕೊಂಚದಲ್ಲಿರುವಂತಹ ಅದ್ಭುತವಾದಂತಹ ಕಲೆ. ಪ್ರೀತಿಯ ಚಪ್ಪಾಳೆ ಬರ್ತಾ ಇರ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮ ಡೇಟ್ ಆಫ್ ಬರ್ತ್ ಇದು 23 ಅಕ್ಟೋಬರ್ 1778. ಜೊತೆಗೆ ಫ್ಯಾಕ್ರೆಂಟ್ ಮರ್ಡರ್ ಆದದ್ದು ಕೂಡ 23 ಅಕ್ಟೋಬರ್. ಫಸ್ಟ್ ವಿಜಯ ಬಂದಂತದ್ದು 23 ಅಕ್ಟೋಬರ್. ಇದೆಲ್ಲವನ್ನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರ 1000 ಪದಗಳಿಗೆ ಸಮ ಅಂತಕ್ಕಂತಹ ಮಾತನ್ನ ಇಟ್ಕೊಂಡು ಸುಮಾರು 10,000 ಇಸ್ವಿಗಳನ್ನ 1ನೇ ತರಗತಿ ಮಗು 500 ಇಸ್ವಿಗಳನ್ನ ಹೇಳ್ತಾನೆ. ಜೊತೆಗೆ IAS KS ಓದುವಂತಹ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂತಹ ಚಿತ್ರ ರಚನೆ ಇಸಿವಿಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಯೂಸ್ ಆಗಿದೆ. ಈಗಾಗಲೇ ಸುಮಾರು 3 ಜನ KS ಮತ್ತು ಒಬ್ರು IAS ಪಾಸ್ ಆಗಲಿಕ್ಕೆ ನನ್ನ ಈ ಚಿತ್ರಕಲೆ ಹೆಲ್ಪ್ ಆಗಿದೆ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಕೂಡ ಸ್ಫೂರ್ತಿ ನೀಡುವಂಥದ್ದು ಸರ್, ಧನ್ಯವಾದಗಳು. ರೈಟ್, ಮುಂದಿನ ಚಿತ್ರ. ಓಕೆ, ಈಗಾಗಲೇ ಹೇಳಿದಲ್ಲಿ 3ನೇ ವಿಶ್ವ ಕನ್ನಡ ಹಬ್ಬ ES ನಲ್ಲಿ ಅತಿಥಿ ಗಣ್ಯರ ಚಿತ್ರವನ್ನ ಬಿಡಿಸಲಾಗುತ್ತೆ. ಸರ್, ಹಾಡನ್ನ ಪ್ಲೇ ಮಾಡಿ. ಅಲ್ಲ, ನಂಬರ್ ನೋಡಿಕೊಂಡು ಇಷ್ಟು ಅದ್ಭುತವಾಗಿ ಚಿತ್ರವನ್ನ ಮಾಡುವಂತಹ ಪ್ರತಿಭೆಗಳನ್ನ ನಮ್ಮ 3ನೇ ವಿಶ್ವ ಕನ್ನಡ ಹಬ್ಬ ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಷ್ಟೇ ಸೀಮಿತಗೊಳಿಸುತ್ತೆ. ಎಂಥ ಸಾಧಕರನ್ನ ಗೌರವಿಸಿದ್ವಿ, ನಮ್ಮ ಮಸ್ಕತ್ತಿನ ಸ್ಥಳೀಯ ಪ್ರತಿಭೆಗಳನ್ನ ಪರಿಚಯಿಸಿದ್ವಿ. ಇವತ್ತು ಮೈಸೂರು, ಬೆಂಗಳೂರು, ಕರ್ನಾಟಕದ ಮೂಲೆಗಳಿಂದ ಸಾಧಕರು ಆಗಮಿಸಿ ನಿಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಇದೊಂದು ಹಬ್ಬ ಮಹೋತ್ಸವವಾಗಿ ಮಾರ್ಪಾಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. 3ನೇ ವಿಶ್ವ ಕನ್ನಡ ಹಬ್ಬದಲ್ಲಿ ಒಂದು ಅಭೂತಪೂರ್ವ ಪರಿವರ್ತನೆಗೆ ಸಿದ್ಧವಾಗಬೇಕು.
सलाम अलैकुम। वालेकुम अस्सलाम। सब खैरियत? ಬಂದಿರತಕ್ಕಂತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ರೆಡಿ ದಯವಿಟ್ಟು ವೇದಿಕೆ ಬರಬೇಕಾಗುತ್ತೆ. ಹಾಗೆ ಸೂ ಫ್ರಮ್ ಸೋ ಕರೆಯೋದಕ್ಕಿಂತ ಮುಂಚೆ ನಮ್ಮ ವಾಲಂಟಿಯರ್ಸ್ ಎಲ್ಲರೂ ಕೂಡ ಗ್ರೂಪ್ ಫೋಟೋಗಾಗಿ ಪ್ರಿಯನ್ ಸರ್ ಜೊತೆ ಬೇಗ ಬರಬೇಕು. ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ನಮ್ಮೆಲ್ಲ ವಾಲಂಟಿಯರ್ಸ್ ಒಂದು ಗ್ರೂಪ್ ಫೋಟೋ. ಕಮಿಟಿ ಮೆಂಬರ್ಸ್ ಪ್ಲೀಸ್. ವಾಲಂಟಿಯರ್ಸ್ ನಾವಿವತ್ತು ಇಲ್ಲಿ ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ವಿಶ್ವ ಕನ್ನಡ ಹಬ್ಬಕ್ಕೆ ಎಲ್ಲರೂ ಸೇರಿದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಒಂದು ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡ್ಲಿಕ್ಕಿತ್ತು, ಆದ್ರೆ ಅವ್ರು ಲೇಟ್ ಆಯ್ತು, ಸ್ವಲ್ಪ ಬೇಗ ಇತ್ತು. ಹಾಗೆ ನಾಟಕ ನಿಲ್ಬಾರ್ದು ಅಂತ ಒಂದು ಕಾರಣದಿಂದಾಗಿ ಈ ಒಂದು ವೇದಿಕೆಯಲ್ಲಿ ನಾಟಕ ಅಂದ್ರೆ ಇನ್ನೊಂದು ಗೊತ್ತಿಲ್ಲದ 4 ಗಟ್ಟಿಮುಟ್ಟಾದ ಯುವಕರನ್ನು ಹಿಡ್ಕೊಂಡು ಈ ವೇದಿಕೆಯಲ್ಲಿ ನಾಟಕ ಮಾಡ್ಲಿಕ್ಕೆ ಪ್ರಯತ್ನ ಬರ್ತಿದೆ ಬಂಧುಗಳೇ. ನಾವು ಮಾಡುವಂತ ನಾಟಕದಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಕ್ಷಮಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ನಾವು ಮಾಡುವಂತ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಈ ರಾಜರ ಯುಗ ಅಂತ್ಯ ಆಗುವಂತ ಸಮಯ, ಮೊಬೈಲ್ನ ಯುಗ ಆರಂಭ ಆಗುವಂತ ಸಮಯದಲ್ಲಿ ಆದ ಘಟನೆ. ಆಗಿನ ರಾಜ ದೃಷ್ಟ ದಿಗ್ಗುಣ್ಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸವಿರ್ತಕ್ಕಂಥ ದಾಸಿ ಸೌಪರ್ಣಿಕೆಯನ್ನು ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಗರ್ಭಧಾನ ಮಾಡಿರ್ತಾರೆ. ತಂದೆ ಬಿಜ್ಜಲ ದೇವ ಹೋಗು ಹೋಗ ರಾಜಬಾ ರಾಜಬಾ ಆಚೋ 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 ಓಯ್ ಹೋಗುದೇ ಸೀದಾ ಹೋಗುದೆಯಾ ಅಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಸಾಕು ಸಾಕಾಯ್ತು ಮನೆ. ನೋಡು 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 ನನ್ನ ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡ. ಚಂದ ಇದೆ. ಎಂತ ಕೂದಲು ಮಾತ್ರ ತುಂಬಾ ನನ್ನನ್ನು ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡು, ಮುಂದೆ ಮುಂದೆ ನೋಡು. ಇಲ್ಲಿಗ ಅಲ್ಲಿ ತುಂಬಾ ಜನ ಇದ್ದಾರೆ, ಆಮೇಲೆ ಬರ್ತಿದ್ದೀವಿ. ಇಲ್ಲಿ ಬಾ, ಅವ್ರು ಹೋಗಿ ಆಮೇಲೆ ಬರ್ತಾರೆ. ಹೋದ ಮೇಲೆ ಬೊಚ್ಚಕ್ಕೆ ಬರದ ನಿನ್ನ ನೋಡ್ಲಿಕ್ಕೆ ಬಂದದಲ್ಲಿ ಬಾಯಿ. ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ನಿನ್ನನ್ನು ನೋಡ್ಲಿಕ್ಕೆ ಎಲ್ಲ ಬಂದ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾರ್ದು.
ಎಷ್ಟೇ ಹೇಳಲಿಕ್ಕೆ ಹೋಗ್ಬೇಡ, ತುಂಬಾ ಲೇಟ್ ಆಗಿದೆ ಈಗ. ನಾನು 5 ಗಂಟೆಗೆ ರೆಡಿ ಆಗಿ ಕೂತಿದ್ದೇನೆ. ಮತ್ತೆ ನಾನೆಷ್ಟು ಗಂಟೆಗೆ ಕೂತದ್ದು? ನಾನು 4:45 ಕೂತಿದ್ದೀನಿ. ನಾನು 12 ಸಲ ಬಿಚ್ಚಿ ಕಟ್ಟಿದ್ದೇನೆ. ಸರಿ, ರಂಗದಲ್ಲಿ ರಾಜ, ಹ? ರಂಗದಲ್ಲಿ ರಾಜ ಮೊದಲೇ ಹೇಳಬಾರ್ದ? ಅಂತ. ನಾನು ಲಂಗದಲ್ಲೆಲ್ಲ ಕಥೆ ಹೇಳಿದ್ದೇನೆ. ಅಷ್ಟೊತ್ತಿಂದ ಒಳಗೆ ನೋಡಿದ್ದೆ ಅಲ್ಲ, ನೀನು ಆಗ್ಲೇ ಹೇಳಬಾರ್ದ ಲಂಗದಲ್ಲಿ. ಒಳಗೆ ಡ್ಯಾನ್ಸಿನವ್ರು ಇದ್ದಾರೆ, ನೋಡ್ತೇನೆ ಲಂಗ ರಂಗದಲ್ಲಿ ಹೇಳಿದಲ್ಲ, ರಂಗ 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 ಸರಿ ಉಂಟು. ಲಂಗ ಸರಿ ಉಂಟಾ? ರಾಜ ಗಾಂಭೀರ್ಯದಲ್ಲಿ ಆಚೀಚೆ ನಡಿ, ರಾಜ ಗಾಂಭೀರ್ಯದಲ್ಲಿ ಆಚೀಚೆ ನಡಿ. ಅವನ ಮನೆ ಟಾಯ್ಲೆಟ್ ಹೋದಾಗ ರಾಜ ಗಾಂಭೀರ್ಯದ ಆಚೀಚೆ ನಡಿಯ. ಹೇಗೆ ಅದು? ಒಂದು ಗತ್ತು ಬೇಕು. ಹೋಗು ಹೋಗು, ಸೀದಾ ಹೋಗು, ಸೀದಾ ಹೋಗು. ಆಟಗಾಲ ನಿನ್ ಜಿದ್ದಿ ಆಗಬೇಕು. ನಡಿ ನಡಿ, ರಾಜ ಗಾಂಭೀರ್ಯ ನಡಿ, ಆಚೀಚೆ ನಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಾಮ್ಸ್.